ನಮಸ್ಕಾರ. ಕರ್ನಾಟಕದ ಎಲ್ಲಾ ರೈತ ಬಾಂಧವರಿಗೂ ಸ್ವಾಗತ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಜೀವಾಮೃತ ಅದನ್ನ ತಯಾರಿಸಕ್ಕೆ 100ಕ್ಕೆ 100 ಸರಿಯಾದ ವಿಧಾನ ಯಾವುದು ಅಂತ ನೋಡೋಣ. ಪ್ರತಿಯೊಂದು ಹಂತವನ್ನು ಏಕ್ದಮ್ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ವಿವರಿಸಲಾಗುತ್ತೆ. ಸಾವಯವ ಕೃಷಿ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಒಳ್ಳೆ ಯೋಚನೆ. ಆದರೆ ಅದಕ್ಕೂ ಮುಂಚೆ ಒಂದು ಬಹಳ ಮುಖ್ಯವಾದ ವಿಚಾರವನ್ನ ತಿಳ್ಕೋಬೇಕು. ಯಾಕಂದ್ರೆ ಇದೇ ಸಾವಯವ ಕೃಷಿ ಯಶಸ್ಸಿನ ಅಡಿಪಾಯ. ನೋಡಿ, ಒಂದು ಮಾತು ಹೇಳ್ತಾರೆ, ಜೀವಾಮೃತ ಇಲ್ಲ ಅಂದ್ರೆ ಸಾವಯವ ಕೃಷಿ ಮಾಡೋದು ಬಹುತೇಕ ಅಸಾಧ್ಯ ಅಂತ. ಅಷ್ಟ್ರ ಮಟ್ಟಿಗೆ ಇದು ಮುಖ್ಯ. ಇದು ಸಾವಯವ ಕೃಷಿಯ ಬೆನ್ನೆಲುಬು ಇದ್ದಾಗೆ. ಇದರ ಮಹತ್ವ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗತ್ತೆ. ಸರಿ, ಹಾಗಾದ್ರೆ ಮೊದಲು ಈ ಜೀವಾಮೃತ ಅಂದ್ರೆ ಏನು, ಅದು ನಮ್ಮ ಭೂಮಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಜೀವಾಮೃತ ಅಂದ್ರೆ ನಮ್ಮ ಮಣ್ಣಿಗೆ ಮತ್ತೆ ಜೀವ ತುಂಬುವ ಒಂದು ದ್ರವರೂಪದ ಜೈವಿಕ ಗೊಬ್ಬರ. ನಿಜ ಹೇಳ್ಬೇಕಂದ್ರೆ ಇದು ನಮ್ಮ ಭೂತಾಯಿಗೆ ಸಿಗುವ ಒಂದು ಅಮೃತಾನೇ ಸರಿ. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಜೀವಾಮೃತವನ್ನ ಮಣ್ಣಿಗೆ ಹಾಕಿದಾಗ ಅದು ಕೋಟ್ಯಾಂತರ ಸಂಖ್ಯೆಯಲ್ಲಿ ನಮ್ಮ ಬೆಳೆಗೆ ಬೇಕಾದ ಒಳ್ಳೆ ಸೂಕ್ಷ್ಮ ಜೀವಿಗಳನ್ನ ಸೃಷ್ಟಿ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿ ಬೆಳೆಗಳು ತುಂಬಾ ಆರೋಗ್ಯವಾಗಿ ಮತ್ತು ಬೇಗನೆ ಬೆಳೆಯೋಕೆ ಶುರುವಾಗುತ್ತೆ. ಸರಿ, ಈಗ ಜೀವಾಮೃತ ತಯಾರಿಸೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮತ್ತೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ನೋಡೋಣ. ಒಂದು ಮಾತು ನೆನಪಿರ್ಲಿ, ಇಲ್ಲಿ ಪ್ರಮಾಣ ತುಂಬಾನೇ ಮುಖ್ಯ. ನಾವೀಗ ಹೇಳ್ತಿರೋ ಅಳತೆ 1 ಎಕರೆ ಜಮೀನಿಗೆ. ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ 10 ಕೆಜಿ ಹಸುವಿನ ಸಗಣಿ, 10 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, ಹಾಗೇನೆ 2 ಕೆಜಿ ಕಡಲೆ ಹಿಟ್ಟು. ಇದರ ಜೊತೆಗೆ ಯಾವುದೇ ರಾಸಾಯನಿಕ ತಾಗಿರದ 1 ಹಿಡಿಯಷ್ಟು ಒಳ್ಳೆಯ ಮಣ್ಣು. ಇವೆಲ್ಲವನ್ನು ಮಿಶ್ರಣ ಮಾಡೋಕೆ 200 ಲೀಟರ್ ನೀರು ಬೇಕಾಗತ್ತೆ. ಈ ಪ್ರಮಾಣವನ್ನ ಹೆಚ್ಚು ಕಮ್ಮಿ ಮಾಡಬೇಡಿ. ಇಲ್ಲಿ 2 ತುಂಬಾನೇ ಮುಖ್ಯವಾದ ಸೂಚನೆಗಳಿವೆ, ಗಮನ ಇಟ್ಟು ಕೇಳಿ. ಒಂದನೇದು, ಆದಷ್ಟು ದೇಶಿ ಹಸುವಿನ ಸಗಣಿ, ಅದರಲ್ಲೂ ತಾಜಾ ಸಗಣಿ ಸಿಕ್ಕರೆ ಬಹಳನೇ ಉತ್ತಮ. ಎರಡನೇದು, ನಾವು ಬಳಸೋ ಎಲ್ಲಾ ಸಾಮಗ್ರಿಗಳು ಅಂದ್ರೆ ಗೋಮೂತ್ರ, ಬೆಲ್ಲ, ಹಿಟ್ಟು ಎಲ್ಲವೂ ತಾಜಾ ಆಗಿದ್ರೆ ಜೀವಾಮೃತದ ಫಲಿತಾಂಶನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಸರಿ, ಸಾಮಗ್ರಿಗಳೆಲ್ಲ ರೆಡಿ ಆಯ್ತು. ಈಗ ಇದನ್ನ ತಯಾರಿಸೋದು ಹೇಗೆ ಅಂತ ಹಂತ ಹಂತವಾಗಿ ನೋಡೋಣ. ಏನಪ್ಪಾ ಇದು ಕಷ್ಟ ಇರ್ಬೋದಾ ಅಂತ ಯೋಚನೆ ಮಾಡಬೇಡಿ, ತುಂಬಾನೇ ಸುಲಭ ಇದು. ಮೊದಲಿಗೆ ಒಂದು 200 ಲೀಟರ್ ಹಿಡಿಯೋ ದೊಡ್ಡ ಡ್ರಮ್ ತಗೊಳ್ಳಿ. ಅದಕ್ಕೆ ನಾವು ಲಿಸ್ಟ್ ಮಾಡಿದ್ವಲ್ಲ ಆ ಎಲ್ಲಾ ಸಾಮಗ್ರಿಗಳನ್ನ ಅಂದ್ರೆ ಸಗಣಿ, ಗೋಮೂತ್ರ, ಬೆಲ್ಲ, ಕಡಲೆ ಹಿಟ್ಟು, ಮಣ್ಣು ಮತ್ತೆ ನೀರು ಎಲ್ಲವನ್ನೂ ಹಾಕಿ. ಈಗ ಒಂದು ಕೋಲ್ ತಗೊಂಡು ಈ ಮಿಶ್ರಣವನ್ನ ಚೆನ್ನಾಗಿ ಅಂದ್ರೆ ಎಲ್ಲವೂ ಒಂದಕ್ಕೊಂದು ಬೆರೆಯೋ ಹಾಗೆ ಕಲಸಿ. ಮಿಶ್ರಣ ರೆಡಿ ಆದ್ಮೇಲೆ ಈ ಡ್ರಮ್ಮನ್ನ ನೆರಳಿರೋ ಜಾಗದಲ್ಲಿ ಇಡಬೇಕು. ಸರಿಸುಮಾರು 5ರಿಂದ 7 ದಿನಗಳ ಕಾಲ ಇದನ್ನ ಹುದುಗಲು ಬಿಡಬೇಕು. ಆದ್ರೆ ಸುಮ್ನೆ ಬಿಡೋದಲ್ಲ. ಈ ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ತಪ್ಪದೇ 1 ನಿಮಿಷನಾದ್ರೂ ಕೋಲಿನಿಂದ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. 1 ವಾರದ ನಂತರ ಶಕ್ತಿಯುತವಾದ ಜೀವಾಮೃತ ಬಳಕೆಗೆ ಸಿದ್ಧವಾಗಿರುತ್ತೆ. ನೋಡಿ, ಜೀವಾಮೃತ ತಯಾರಿಸೋದು ಒಂದು ಕಲೆ ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸೋದು ಮತ್ತೊಂದು ಪ್ರಮುಖವಾದ ಭಾಗ. ಬರೀ ತಯಾರಿಸಿಟ್ರೆ ಸಾಲ್ದು. ಈಗ ಅದನ್ನ ಹೇಗೆ ಬಳಸಬೇಕು ಅಂತ ನೋಡೋಣ ಬನ್ನಿ. ಇದನ್ನ ಬಳಸೋಕೆ 2 ಮುಖ್ಯ ವಿಧಾನಗಳಿವೆ. ಮೊದಲನೇದು, ಮಣ್ಣಿಗೆ ನೇರವಾಗಿ ಅನ್ವಯಿಸೋದು. ಅಂದ್ರೆ ತಯಾರಾದ 200 ಲೀಟರ್ ಜೀವಾಮೃತವನ್ನ ಹೊಲಕ್ಕೆ ನೀರ್ ಹಾಯಿಸ್ತೀವಲ್ಲ, ಆ ನೀರಿನ ಜೊತೆ ಬೆರೆಸ್ಬಿಡೋದು. ಇದನ್ನ ಪ್ರತಿ 15 ದಿನಕ್ಕೊಮ್ಮೆ ಮಾಡಿದ್ರೆ ಸಾಕು. ಇನ್ನು ಎರಡನೇ ವಿಧಾನ, ಹನಿ ನೀರಾವರಿ ವ್ಯವಸ್ಥೆ ಇದ್ರೆ ಡ್ರಿಪ್ ಮೂಲಕ ನೀರಿನ ಜೊತೆ ಮಿಶ್ರಣ ಮಾಡಿ ಪ್ರತಿಯೊಂದು ಗಿಡದ ಬೇರಿಗೂ ನೇರವಾಗಿ ತಲುಪಿಸಬಹುದು. ಇದು ಇನ್ನೂ ಪರಿಣಾಮಕಾರಿ. ಇಲ್ಲಿ ಒಂದು ಸಣ್ಣ ಆದ್ರೆ ತುಂಬಾನೇ ಮುಖ್ಯವಾದ ವಿಷಯವನ್ನ ಗಮನದಲ್ಲಿಟ್ಕೋಬೇಕು. ಜೀವಾಮೃತವನ್ನ ಯಾವಾಗ್ಲೂ ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಅಂದ್ರೆ ಬಿಸಿಲು ಕಮ್ಮಿ ಇದ್ದಾಗ ಮಾತ್ರ ಬಳಸಬೇಕು. ಯಾಕೆ ಅಂತೀರಾ? ಯಾಕಂದ್ರೆ ಇದರಲ್ಲಿರೋ ಲಕ್ಷಾಂತರ ಸೂಕ್ಷ್ಮಜೀವಿಗಳು ವಿಪರೀತ ಬಿಸಿಲಿಗೆ ನಾಶ ಆಗ್ಬಿಡ್ತವೆ. ಸೊ ತಂಪಾದ ವಾತಾವರಣನೇ ಬೆಸ್ಟ್. ಸರಿ, ಈಗ ಜೀವಾಮೃತ ಬಳಸೋದ್ರಿಂದ ಸಿಗೋ ನಿಜವಾದ ಲಾಭಗಳೇನು, ಹಾಗೇನೆ ಇದನ್ನ ಬಳಸುವಾಗ ಸಾಮಾನ್ಯವಾಗಿ ಜನ ಮಾಡೋ ತಪ್ಪುಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದರ ಪ್ರಯೋಜನಗಳ ಬಗ್ಗೆ ಕೇಳದೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಮೊದಲನೇದಾಗಿ, ರಾಸಾಯನಿಕ ಗೊಬ್ಬರಕ್ಕೆ ಮಾಡೋ ಖರ್ಚಿದೆಯಲ್ಲ, ಅದು ಬಹುತೇಕ ಶೂನ್ಯಕ್ಕೆ ಇಳಿದುಬಿಡುತ್ತೆ. ಎರಡನೇದಾಗಿ, ಮಣ್ಣಿನ ಆರೋಗ್ಯ ತುಂಬಾನೇ ಸದೃಢವಾಗುತ್ತೆ. ಇವೆರಡರ ಪರಿಣಾಮವಾಗಿ ನಿಧಾನಕ್ಕೆ ಬೆಳೆಯ ಇಳುವರಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ಸುಮ್ಮನೆ ಮಾತಲ್ಲ. ಕರ್ನಾಟಕದ ಎಷ್ಟೋ ರೈತರು ಇದರ ಫಲಿತಾಂಶವನ್ನ ಕಣ್ಣಾರೆ ಕಂಡಿದ್ದಾರೆ. ಲಾಭಗಳ ಜೊತೆ ನಾವು ಮಾಡಬಾರದ ಕೆಲವು ತಪ್ಪುಗಳಿವೆ. ಇದನ್ನ ತಪ್ಪದೇ ಪಾಲಿಸಬೇಕು. ಮೊದಲನೇ ತಪ್ಪು, ಅತಿಯಾದ ಸಾಂದ್ರತೆಯಲ್ಲಿ ಬಳಸೋದು.
ಅಳತೆ ಮೀರಿ ಬಳಸಬಾರ್ದು. ಎರಡನೇದು, ಪ್ರತಿದಿನ ಕಲಕೋತನ್ನ ಮರೆತುಬಿಡೋದು. ಇದು ಆಗಲೇಬಾರ್ದು. ಕೊನೆಯದಾಗಿ, ಇದನ್ನ ತಯಾರಾದ ಮೇಲೆ 7 ದಿನಕ್ಕಿಂತ ಹೆಚ್ಚು ಕಾಲ ಇಟ್ಕೊಳ್ಬಾರ್ದು. ಯಾಕಂದ್ರೆ ದಿನ ಕಳೆದ ಹಾಗೆ ಅದರ ಶಕ್ತಿ ಕಡಿಮೆ ಆಗುತ್ತೆ. ಸೊ 7 ದಿನದೊಳಗೆ ಬಳಸಿ ಮುಗಿಸಬೇಕು. ಕೊನೆಯದಾಗಿ ಒಂದೇ ಮಾತು. ಜೀವಾಮೃತವನ್ನು ಹೇಳಿದ ಹಾಗೆ ಸರಿಯಾದ ವಿಧಾನದಲ್ಲಿ ಶ್ರದ್ಧೆಯಿಂದ ಬಳಸಿದ್ರೆ ಕೆಲವೇ ದಿನಗಳಲ್ಲಿ ನಮ್ಮ ಹೊಲದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಆಗೋದನ್ನ ಕಣ್ಣಾರೆ ನೋಡಬಹುದು. ಇದು ಖಂಡಿತ. ಈ ಮಾಹಿತಿ ಎಲ್ರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಅಗ್ನಿ ಅಸ್ತ್ರ ಅನ್ನೋ ಮತ್ತೊಂದು ಅದ್ಭುತವಾದ ನೈಸರ್ಗಿಕ ಕೀಟನಾಶಕವನ್ನ ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ನೋಡೋಣ. ಅಲ್ಲಿಯವರೆಗೂ ಕೃಷಿಯಲ್ಲಿ ಈ ಥರದ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರಿ. ನಮಸ್ಕಾರ.